ಈಗ ನಿಮ್ಮನ್ನೆಲ್ಲ ಉದ್ದೇಶಿ ಎಚ್ ಸಿ ಮಾದೇವಪ್ಪ ಮಾತಾಡ್ತಾ ಇದ್ದಾರೆ. 10 ನಿಮಿಷ ದಯವಿಟ್ಟು ಸಹಕರಿಸಬೇಕು. 5 ನಿಮಿಷದ ನಂತರ ನಮ್ಮ ಮುಖ್ಯಮಂತ್ರಿಗಳು ತಮ್ಮನ್ನೆಲ್ಲ ಉದ್ದೇಶಿ ಮಾತಾಡ್ತಾರೆ. ನಂಜನಗೂಡು ಮತ್ತು ಗುಂಡಲಪೇಟೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಮಹಾಜನಗಳೇ, ನಮ್ಮ ಇಬ್ಬರು ಯುವಕ ಮಿತ್ರರಾದಂಥ ಗಣೇಶ್ ಪ್ರಸಾದ್ ಮತ್ತು ದರ್ಶನ್ ಧ್ರುವನಾರಾಯಣರವರು ಸುಮ್ದಿರಪ್ಪ ಇಷ್ಟೊಂದು ಬೃಹತ್ ಸಮಾವೇಶವನ್ನ ಕಾಂಗ್ರೆಸ್ಸಿನ ಚುನಾವಣಾ ಪ್ರಚಾರದ ಹಿನ್ನೆಲೆಯಲ್ಲಿ ಸಂಘಟನೆ ಮಾಡಿದ್ದಾರೆ. ಈ ವೇದಿಕೆ ಮೇಲೆ ನಮ್ಮ ಮುಖ್ಯಮಂತ್ರಿಗಳಿಂದ ಹಿಡಿದು ನಮ್ಮ PWD ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಅವರು, ಶಾಸಕರಾದಂಥ ಕೃಷ್ಣಮೂರ್ತಿ ಅವರು ಮತ್ತು ನಮ್ಮ ಪುಟ್ಟರಂಗ ಶೆಟ್ಟರು, ಡಾಕ್ಟರ್ ತಿಮ್ಮಯ್ಯನವರು, ನಮ್ಮ ಹಿರಿಯ ಮಾಜಿ ಸಚಿವರಾದಂಥ ಬಿ ಸೋಮಶೇಖರ್ ಅವರು, ಭಾರತಿ ಶಂಕರ್ ಅವರು, ಎಚ್ ಕೆ ಶ್ರೀನಿವಾಸಯ್ಯರವರು ಮತ್ತು ನಮ್ಮ ಮತ್ತೊಬ್ಬ ನನ್ನ ಮಿತ್ರರಾದಂಥ ವೆಂಕಟೇಶ್ ಅವರು, ಶಿವಣ್ಣವರು, ಸಿದ್ದರಾಜು ಅವರು, ನಮ್ಮ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಪ್ರೆಸಿಡೆಂಟ್ಗಳು, ಗುಂಡಲಪೇಟೆ ಮತ್ತು ನಂಜನಗೂಡಿನ ಬ್ಲಾಕ್ ಪ್ರೆಸಿಡೆಂಟ್ಗಳು, ಮುಂಚೂಣಿ ನಾಯಕರು, ಎಲ್ಲ ಕಾರ್ಯಕರ್ತರು ಇಲ್ಲಿ ಸೇರಿದ್ದೀರಿ. ಪತ್ರಿಕಾ ಮತ್ತು ಮಾಧ್ಯಮದ ಗೆಳೆಯರು, ಬಂಧುಗಳೇ, 26ನೇ ತಾರೀಕು ಲೋಕಸಭೆಗೆ ಚುನಾವಣೆ ನಡೆಯತಕ್ಕಂಥದ್ದು. ಈಗಾಗಲೇ ಪ್ರಚಾರದಲ್ಲಿ ತೊಡಗಿರ್ತಕ್ಕಂಥ ವಿಷಯ ತಮಗೆಲ್ಲ ಗೊತ್ತೇ ಇದೆ. ನಂಜನಗೂಡು ಮತ್ತು ಗುಂಡಲಪೇಟೆಯಲ್ಲಿ 2 ವಿಧಾನಸಭೆಗೆ ಬೈ ಎಲೆಕ್ಷನ್ ಆದವು. ಈ 2 ಬೈ ಎಲೆಕ್ಷನ್ ನಲ್ಲಿ 2 ಕ್ಷೇತ್ರದ ಜನರು ಅಭೂತಪೂರ್ವವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನ ಮಾಡಿದ್ರಿ. ಆ ಸಂದರ್ಭದಲ್ಲಿ ನಂಜನಗೂಡು ಮತ್ತು ಗುಂಡಲಪೇಟೆಯಲ್ಲಿ ಆದಂತ ಅಭಿವೃದ್ಧಿ ಕೆಲಸಗಳು ಇಂದಿಗೂ ಕೂಡ ಇತಿಹಾಸದ ಪುಟದಲ್ಲಿ ಸೇರೋಗಿದ್ದಾವೆ. ಆದರೆ ಅಭಿವೃದ್ಧಿ ಆಗುವಂತ ಸಂದರ್ಭದಲ್ಲಿ ಇದ್ದಂತ ನಮ್ಮ ಹಿರಿಯ ಸಹೋದ್ಯೋಗಿ ಮಿತ್ರರಾದ ದಿವಂಗತ ಮಾದೇವ ಪ್ರಸಾದ್ ಅವರು ನಮ್ಮ ಜೊತೆನಿಲ್ಲ. ಹಾಗೆ ನಮ್ಮ ಅತ್ಯಂತ ಜನರಾಗಿ ಲೋಕೋಪಯೋಗಿ ಲೋಕಸಭಾ ಸದಸ್ಯರಾಗಿದ್ದಂಥ ಧ್ರುವನಾರಾಯಣರು ಕೂಡ ನಮ್ಮನ್ನು ಅಗಲಿದ್ದಾರೆ. ಆದರೆ ಅಭಿವೃದ್ಧಿ ಕೆಲಸದಲ್ಲಿ ನಮ್ಮ ಸರ್ಕಾರ ಮಾಡಿದಂಥ ಎಲ್ಲ ಯೋಜನೆಗಳಲ್ಲಿ ಅವರು ಭಾಗಿಯಾಗಿದ್ದರು. ಇವತ್ತು ಲೋಕಸಭಾ ಚುನಾವಣೆ ನಡೀತಾ ಇರತಕ್ಕಂಥದ್ದು ಕೇವಲ ಒಬ್ಬ ಅಭ್ಯರ್ಥಿಯನ್ನ ಲೋಕಸಭೆಗೆ ಆಯ್ಕೆ ಮಾಡುವಂತ ಸನ್ನಿವೇಶದಲ್ಲಿ ನಾವಿಲ್ಲ. ಇಡೀ ದೇಶದಲ್ಲಿ ಅಭಿವೃದ್ಧಿ ಒಂದು ಕಡೆ ಆದರೆ ಕೋಮುವಾದ ಮತ್ತೊಂದು ಕಡೆ ಇದೆ. ಅಭಿವೃದ್ಧಿಯನ್ನ ಬದಿಗೆ ಸರಿಸಿ ಕೋಮುವಾದವನ್ನ ಮುಂದೆ ತಂದು ಬಿಜೆಪಿಯವರು ಅಧಿಕಾರವನ್ನೇ ಜನರ ಹಿತಕ್ಕೆ ಬಳಸ್ತೇನೆ ಜನರ ಮನಸ್ಸಿನಲ್ಲಿ ಧರ್ಮದ ವಿಷಬೀಜವನ್ನ ಬಿತ್ತಾ ಇದ್ದಾರೆ. ಧರ್ಮ ಅನ್ನೋದು ಜನರ ಆಯ್ಕೆ, ದೇವರು ಅವರ ಆಯ್ಕೆ. ಸಂವಿಧಾನದಲ್ಲಿ ಇದಕ್ಕೆ ಮುಕ್ತ ಅವಕಾಶ ಇದೆ. ಆದರೆ ಶಾಸನಬದ್ಧವಾಗಿ ಆಯ್ಕೆ ಆದಂಥವರು ಸಂವಿಧಾನಕ್ಕೆ ವಿಧೇಯರಾಗಿ ಸಂವಿಧಾನದಲ್ಲಿ ಇರ್ತಕ್ಕಂಥ ಜನರ ಹಕ್ಕುಗಳನ್ನ, ಮೂಲಭೂತ ಹಕ್ಕುಗಳನ್ನ ರಕ್ಷಣೆ ಮಾಡಿ ಜನರ ಅಭಿವೃದ್ಧಿಯ ಕಡೆಗೆ, ದೇಶದ ಅಭಿವೃದ್ಧಿಯ ಕಡೆಗೆ ಗಮನ ಹರಿಸಬೇಕಾಗಿತ್ತು. ಆದರೆ ಬಿಜೆಪಿಯವರು 10 ವರ್ಷದಲ್ಲಿ ನಂಜನಗೂಡಿನಲ್ಲಿ, ಗುಂಡಲಪೇಟೆನಲ್ಲಿ ಯಾವ ಯೋಜನೆಗಳನ್ನು ತಂದು ಅಭಿವೃದ್ಧಿ ಮಾಡಿದರೆ ಅಂತ ಹೇಳಿ, ಯಾವ ಯೋಜನೆ ಜನರಿಗೆ, ತಾಲ್ಲೂಕಿಗೆ ಅಭಿವೃದ್ಧಿ ಮಾಡಿದರೆ ಅಂತ ಹೇಳಿ, ಇಲ್ಲಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ಗಳು, ಶಾಲೆ ಕಾಲೇಜುಗಳು, ಆಸ್ಪತ್ರೆಗಳು, ರಸ್ತೆಗಳು, ಕೆರೆ ತುಂಬುವ ಯೋಜನೆಗಳು, ಮಲ್ಟಿ ವಿಲೇಜ್ ಡ್ರಿಂಕಿಂಗ್ ವಾಟರ್ಸ್, ಹೌಸಿಂಗ್ ಸ್ಕೀಮ್, ಎಲ್ಲಾ ರೀತಿಯ ಅಭಿವೃದ್ಧಿಗಳನ್ನು ಮಾಡಿ ಅಭಿವೃದ್ಧಿಯನ್ನೇ ಮಾಡದೇ ಇರೋರು ಮಾತಿನಲ್ಲಿ ಮುಂದೆ ಬರ್ತಾ ಇದ್ದಾರೆ, ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ, ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇವರ ಮಾತಿಗೆ ಕಿವಿಗೊಡದೇನೆ
ನಾವು ಅಭಿವೃದ್ಧಿಯನ್ನ ಕಾಣತಕ್ಕಂತ ಶಕೆ ಮತ್ತೆ ಪ್ರಾರಂಭ ಆಗಿದೆ. 2013-18 ಇಸ್ವಿನಲ್ಲಿ ನಂಜನಗೂಡು ಕ್ಷೇತ್ರ ಒಂದಕ್ಕೆ 6 ತಿಂಗಳಲ್ಲಿ 600 ಕೋಟಿಗೆ ಹೆಚ್ಚು ಹಣವನ್ನು ತಂದು ಮೂಲೆ ಮೂಲೆಯಲ್ಲಿ ಅಭಿವೃದ್ಧಿ ಆಗಿರೋದನ್ನ ನೀವೆಲ್ಲ ಕಾಣ್ತಾ ಇದ್ದೀರಿ. ಕಣ್ಣಿಗೆ ಕಾಣುವ ಬದಲಾವಣೆಯನ್ನು ನೋಡ್ತಾ ಇದ್ದಾರೆ. ಅತ್ಯಂತ ಹಿಂದುಳಿದಂತಹ ತಾಲೂಕು ಗುಂಡಲಪೇಟೆಯಲ್ಲಿ ಮಾಧವ ಪ್ರಸಾದ್ ಅವರು ಕೆರೆ ತುಂಬಿಸಿ ಎಲ್ಲ ಹಳ್ಳಿಗಳಿಗೆ ಕುಡಿಯುವ ನೀರಿನ ಸೌಕರ್ಯಗಳನ್ನು ಒದಗಿಸುವ ಮುಖಾಂತರ ಸುಮಾರು 50 ವರ್ಷಗಳಿಂದ ಜನರ ಬವಣೆಯನ್ನು ತೀರಿಸತಕ್ಕಂತ ಒಂದು ಉತ್ತಮವಾದಂತ ಕೆಲಸವನ್ನು ಮಾಡಿದ್ದಾರೆ. ಇದೆಲ್ಲಕ್ಕೆ ಪ್ರೇರಣೆ ಶಕ್ತಿಯಾಗಿ ನಮ್ಮ ನಾಯಕರಾದಂತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈ ಭಾಗಕ್ಕೆ ಬೇಕಾದಂತ ಎಲ್ಲ ಯೋಜನೆಗಳನ್ನ, ಎಲ್ಲ ಜನಪರವಾದಂತ ಕಾರ್ಯಕ್ರಮಗಳನ್ನ ಮಂಜೂರು ಮಾಡಿ ಈ ಕ್ಷೇತ್ರ ಬೇರೆ ಕ್ಷೇತ್ರಗಳಿಂದ ಅಭಿವೃದ್ಧಿಯಲ್ಲಿ ವಿಭಿನ್ನವಾಗುವ ರೀತಿಯಲ್ಲಿ ಅವರು ಮಾಡಿದ್ದಾರೆ. ಅದೆಲ್ಲವನ್ನು ನೀವು ಕಣ್ಣಾರೆ ನೋಡಿದಿರಿ. ನಂಜನಗೂಡು ಮತ್ತು ಗುಂಡಲಪೇಟೆ ಕ್ಷೇತ್ರದ ಜನರು ಸದಾ ಪ್ರಜಾಪ್ರಭುತ್ವದ ಪರವಾಗಿ, ಸಂವಿಧಾನದ ಪರವಾಗಿ ಎಲ್ಲ ಜನರನ್ನ ಒಗ್ಗೂಡಿಸಿ ಅಭಿವೃದ್ಧಿಯನ್ನ ಮಾಡುವ ಪರವಾಗಿರ್ತಕ್ಕಂಥ ಜನ ಸಮುದಾಯಗಳು. ಆ ರೀತಿ ಮಾಡತಕ್ಕಂಥ ನಮ್ಮ ಪಕ್ಷದ ಕಾರ್ಯಕರ್ತರು ಸಂವಿಧಾನಕ್ಕೆ ಬಂದಿರತಕ್ಕಂಥ ಗಂಡಾಂತರವನ್ನ, ಪ್ರಜಾಪ್ರಭುತ್ವ ಅಪಾಯದಲ್ಲಿರ್ತಕ್ಕಂಥ ಗುರುತಿಸಿ ಮತ್ತೊಮ್ಮೆ ನಾವು ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತಂದು ನಮ್ಮ ಅಭಿವೃದ್ಧಿಯನ್ನ ಇನ್ನು 4 ವರ್ಷಗಳ ಕಾಲ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಅಭಿವೃದ್ಧಿಯನ್ನ ಮುಂದುವರಿಸಿ ನಮ್ಮ ಭಾಗವನ್ನ ಹೆಚ್ಚಿನ ಅಭಿವೃದ್ಧಿಗೆ ಮಾಡಿ ಜನರಿಗೆ ಮೂಲಭೂತ ಸೌಕರ್ಯ ಮತ್ತು ಅಭಿವೃದ್ಧಿಯನ್ನ ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಶ್ರಮಿಸಬೇಕು. ಪಕ್ಷದ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಈ ಚುನಾವಣೆಯನ್ನ ಸವಾಲು ಎಂದು ಸ್ವೀಕರಿಸಿ ಬಿಜೆಪಿಯವರಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನ ಮಾಡಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೇನೆ. ತಮ್ಮೆಲ್ಲರಿಗೂ ಧನ್ಯವಾದಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.